ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಿವತ್ತು ಮಂಗಳಗೌರಿ ವ್ರತದ ಹಿಂದಿನ ದಿನದ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂಥರ ಹಬ್ಬದ ಪೂರ್ವ ತಯಾರಿ ಅಂತಾನೆ ಹೇಳ್ಬಹುದು. ಸೊ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ, ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೇಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಎವ್ರಿ ಇಯರ್ ಮಾಡೋದೆ, ಬಟ್ ಅದು ಇದ್ದೇ ಇರುತ್ತೆ ಅಲ್ವಾ ವರ್ಷದಲ್ಲಿ ಫಸ್ಟ್. ಈಗ ನೆಕ್ಸ್ಟ್ ವಾರದಿಂದ ಆದರೆ ಮತ್ತೆ ಅದು ಓಕೆ. ಸೊ ವರ್ಷದಲ್ಲಿ ಮತ್ತೆ ಫಸ್ಟ್ ಹಬ್ಬ ಅಲ್ವಾ ಇದು ನನಗೆ ವ್ರತ ಮಾಡ್ತಾ ಇರೋದು. ಅದಕ್ಕೆ ಒಂಥರ ಎಕ್ಸೈಟ್ಮೆಂಟ್ ಕೂಡ ಇದೆ. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಆಫ್ಟರ್ನೂನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಕೆಲಸ ಇದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಆ್ಯಂಡ್ ಮತ್ತೆ ದೇವ್ರಿಗೆ ಸೀರೆ ಎಲ್ಲ ಉಡಿಸ್ಬೇಕು. ಆ್ಯಂಡ್ ಐಟಮ್ಸ್ನೆಲ್ಲ ತೆಗೆದು ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ಕೊಬೇಕು. ಸೊ ಒಂದೊಂದೇ ಸ್ಟಾರ್ಟ್ ಮಾಡೋಣ, ಹಾಗೆ ಬ್ಲಾಗ್ ಮಾಡ್ತಾನೆ ಎಲ್ಲ ಕೆಲಸನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಸರಿಯಾಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಫಸ್ಟ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಕ್ಲೀನ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಬನ್ನಿ ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಹೋಗೋಣ. ಫುಲ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು. ಇದು ಮೊನ್ನೆ ಭೀಮನ ಅಮಾವಾಸ್ಯೆ ಆಯ್ತಲ್ಲ, ಅದೆಲ್ಲ ಹಾಗೆ ಇಟ್ಟಿದ್ದೆ, ಒಂದೇ ಸತಿ ತೊಳೆಯೋಣ ಅಂತ. ಇದೊಂದು ಸ್ವಲ್ಪ ತೊಳೆಯೋಕ್ಕಿದೆ. ಇದೆಲ್ಲ ನಿನ್ನೆ ಐಟಮ್ ತಂದಿಟ್ಟಿರೋದು. ಆ್ಯಂಡ್ ಫುಲ್ ಕ್ಲೀನ್ ಮಾಡಬೇಕು. ನಾನು ಮೊನ್ನೆ ಭೀಮನ ಅಮಾವಾಸ್ಯೆ ಕ್ಲೀನ್ ಮಾಡಿದ್ದೆ, ಬಟ್ ಈ ಥರ ಈ ಫ್ಲವರ್ಸ್ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿರಲಿಲ್ಲ. ಹಾಗೆ ಗೋಡೆ ಎಲ್ಲ ಒರೆಸಿದ್ದೆ. ಸೊ ಇವತ್ತು ಅದನ್ನು ಎಲ್ಲ ತೆಗೆದು ಒಂಥರ ಡೀಪ್ ಕ್ಲೀನ್ ಮಾಡಬೇಕು ದೇವ್ರ ಮನೆ. ಆ್ಯಂಡ್ ಈ ಕಡೆ ಸೈಡಲ್ಲೂ ಅಷ್ಟೇ, ನಾನೊಂದು ಸ್ಟೂಲು ಮತ್ತು ಇದೆಲ್ಲ ಎಕ್ಸ್ಟ್ರಾ ದೇವ್ರದ್ದು ಐಟಮ್ಸ್ ಎಕ್ಸ್ಟ್ರಾ ಇರೋದನ್ನೆಲ್ಲ ಇಲ್ಲೇ ಇಟ್ಟಿದ್ದೆ. ಆ್ಯಂಡ್ ಇಲ್ಲಿ ನಾನು ಒಂದು ಕೂಲರ್ ಕೂಡ ಇಟ್ಟಿದ್ದೆ. ಇವಾಗ ಈ ಕೂಲರ್ನ ಶಿಫ್ಟ್ ಮಾಡಬೇಕು. ಇದನ್ನ ರೂಮಲ್ಲಿ ಇಟ್ಬಿಟ್ಟು ಇದೊಂದು ಸ್ವಲ್ಪ ಜಾಗ ಎಲ್ಲ ಬೇಕು, ಐಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ. ನಾನು ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ತುಂಬ ಡೀಪಾಗಿ ಬರೀ ಕ್ಲೀನಿಂಗೇ ತೋರ್ಸಕ್ಕೆ ಹೋದರೆ ಅದೇ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಮತ್ತು ಎಲ್ಲರಿಗೂ ಜನರಲಿ ಗೊತ್ತಿರುತ್ತೆ ಕ್ಲೀನಿಂಗ್ ಎಲ್ಲರ ಮನೇಲೂ ಮಾಡೋ ಅಂಥದ್ದೇ. ಬಟ್ ನಾನು ಹಬ್ಬ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಕೂಲರ್ ಇಟ್ಟಿದೆ ಅಲ್ವಾ, ಅದನ್ನ ಇಲ್ಲಿಟ್ಟರೆ ನನಗೆ ಈಗ ನಾಳೆ ಹಬ್ಬಕ್ಕೆಲ್ಲ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ. ಆ್ಯಂಡ್ ಐಟಮ್ಸ್ ಎಲ್ಲ ಜಾಸ್ತಿ ಇಡ್ತೀವಿ ಅಲ್ವಾ, ಅದಕ್ಕೆ ಅದನ್ನು ಇವಾಗ ಬಂದು ಬೆಡ್ರೂಮಿಗೆ ಶಿಫ್ಟ್ ಮಾಡೋಣ ಅಂತ ಮಾಡಿದೆ. ಆ್ಯಂಡ್ ಇದನ್ನೆಲ್ಲ ಅಣಿಸಿದ್ದೆ ಅಲ್ವಾ, ಈ ಥರ ಕಮಲ ಸ್ಟಿಕ್ಕರ್ಸು, ಇದನ್ನೆಲ್ಲ ನಾನು ಜಸ್ಟ್ ಡಬಲ್ ಸೈಡ್ ಗಮ್ ಯೂಸ್ ಮಾಡಿಬಿಟ್ಟು ಅಣಿಸಿದ್ದೆ. ಬಟ್ ಇವತ್ತು ಡೀಪಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತಾನೆ ಅದನ್ನೆಲ್ಲ ತೆಗ್ದಿರೋದು. ಬಿಕಾಸ್ ನೋಡಕ್ಕೆ ಅದು ವೈಟಾಗಿ ಕಾಣಿಸ್ತಾ ಇದೆ ಟೈಲ್ಸು, ಬಟ್ ಡೈಲಿ ನಾವು ಊದಿನ ಕಡ್ಡಿ ಎಲ್ಲ ಹಚ್ಚಿ ದೇವ್ರಿಗೆ ಪೂಜೆ ಮಾಡ್ತೀವಲ್ಲ, ಅದರದ್ದೆಲ್ಲ ಒಂಥರ ಕಪ್ಪು ಕಪ್ಪು ಕಲೆಗಳ ಥರ ಎಲ್ಲ ಗೋಡೆ ಮೇಲೆ ಕೂತಿರುತ್ತೆ. ಅದನ್ನ ಜಸ್ಟ್ ನಾವು ಇವಾಗ ಒರೆಸ್ತೀವಲ್ಲ ಆವಾಗ ಮಾತ್ರ ಗೊತ್ತಾಗುತ್ತೆ. ಆ್ಯಂಡ್ ನಾನು ಅಷ್ಟೇ ಮೊನ್ನೆ ಪೂಜೆ ಮಾಡಿದಾಗ ಎಲ್ಲ ಫುಲ್ ಹೂವು ಎಲ್ಲ ಜಾಸ್ತಿ ಯೂಸ್ ಮಾಡಿ ಭೀಮನ ಅಮಾವಾಸ್ಯೆ ಮಾಡಿದ್ದೆ ಅಲ್ವಾ, ಅದನ್ನು ಎಲ್ಲ ನೀಟಾಗಿ ತೆಗೆದು ಒಂದ್ಸತಿ ಒರೆಸೋಣ ಅಂತ. ಆ್ಯಂಡ್ ದೇವ್ರ ಮನೆ ಯಾವಾಗ್ಲೂ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಸಪ್ರೇಟಾಗಿ ಒಂದು ಬಕೆಟು ಅಥವಾ ಸಪ್ರೇಟಾಗಿ ಸೋಪು, ಸಪ್ರೇಟಾಗಿ ಬ್ರಷ್, ಆ ಥರ ಸಪ್ರೇಟಾಗೇ ಇಟ್ಕೊಬೇಕು ಎಲ್ಲದನ್ನು. ನಾರ್ಮಲಾಗಿ ನಾವು ಮತ್ತೆ ಬೇರೆ ಕಡೆ ಯೂಸ್ ಮಾಡಿದ್ದನ್ನು ಯಾವುದನ್ನು ದೇವ್ರ ಮನೆಗೆ ಅಥವಾ ದೇವ್ರಿಗೆ ಯಾವುದನ್ನು ಇಡಬಾರ್ದು. ನಾನು ಅದಕ್ಕೆ ಆಲ್ಮೋಸ್ಟ್ ದೇವ್ರ ಯೂಸ್ ಅಂದರೆ ಒಂದು ಸೋಪಿಂದ ಹಿಡಿದು ಅಥವಾ ಚಿಕ್ಕ ಚಿಕ್ಕ ಬ್ರಷ್ಗಳು ಆ್ಯಂಡ್ ಚಿಕ್ಕ ಚಿಕ್ಕ ಬಟ್ಟೆಗಳು ಈ ಥರ ಒರೆಸ್ಲಿಕ್ಕೆ ಅಥವಾ ನಾವು ಏನಾದ್ರು ಆಯಿಲ್ ಮುಟ್ಟಿದಾಗ ಕೈ ಒರೆಸೋಕ್ಕೆ ಆ ಥರ ಎಲ್ಲ ಸಪ್ರೇಟಾಗಿ ಇಟ್ಕೊಂಡ್ರೆ ಅದೊಂಥರ ನೀಟಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಹಾಗೆ ಮಾಡೋದು. ಆ್ಯಕ್ಚುಲಿ ನೋಡಕ್ಕೆ ಹೋದರೆ ಪೂಜೆ ಪ್ರಿಪ್ರೇಷನ್ನು ಏನು ತುಂಬ ಈಸಿ ಇಲ್ಲ. ನೀಟಾಗೆಲ್ಲ ನಾವು ಮಾಡ್ತೀವಿ ಅಂದರೆ ಇದು ತುಂಬ ಟೈಮ್ ಹಿಡಿಯುತ್ತೆ, ಅಷ್ಟು ಬೇಗ ಏನೂ ಆಗಲ್ಲ. ಆ್ಯಂಡ್ ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ಒಂದ್ಸತಿ ಮನೆ ಹತ್ರನೂ ಎಲ್ಲ ಒಳಗಡೆನೂ ಎಲ್ಲ ಡೀಪಾಗೆ ಒಂದ್ಸತಿ ಕ್ಲೀನ್ ಮಾಡಿಬಿಡೋಣ. ಬಿಕಾಸ್ ಹಬ್ಬದ ದಿನ ಇಷ್ಟೊಂದು ಡೀಪಾಗಿ ಎಲ್ಲ ಒರೆಸೋಕ್ಕೆ ಗುಡ್ಸೋಕ್ಕೆ ಎಲ್ಲ ಆಗಲ್ಲ. ಅದಕ್ಕೆ ಹಿಂದಿನನೇ ಒಂದ್ಸತಿ ಡೀಪಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಸ್ವಲ್ಪ ಈಸಿ ಆಗುತ್ತೆ ಬೇಗ ಮಾಡೋಕ್ಕೆ ಅಂತ ಇವತ್ತೇ ನಾನು ಡೀಪಾಗಿ ಎಲ್ಲ ಫುಲ್ ಕಸರೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಗುಡಿಸ್ತಾ ಇದ್ದೀನಿ. ನಾರ್ಮಲಿ ಯಾವಾಗಲೂ ಮಾಡ್ತಾನೆ ಇರೋದು, ಬಟ್ ಅದೇ ಇದು ಹೇಳ್ದಂಗೆ ಹಬ್ಬ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದಕ್ಕೆ ನೀಟಾಗೆ ಮತ್ತೆ ಮಾಡಿಬಿಡೋಣ ಅಂತ. ಬಟ್ ನಾನು ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡ್ತಾ ಇಲ್ಲ, ಸ್ವಲ್ಪ ಮನೆ ಔಟ್ ಸೈಡು ಹೊರಗಡೆ ಹಿಂದೆ ಎಲ್ಲ ಕಡೆನೂ ಡೀಪಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಫುಲ್ ಕ್ಲೀನ್ ಆದಮೇಲೆ ಮತ್ತೆ ಒಂದ್ಸತಿ ಎಲ್ಲ ನೀಟಾಗಿ ಇವತ್ತು ನೆಲ ಒರೆಸ್ಕೊಂಡ್ಬಿಡೋಣ ಅಂತ. ಆ್ಯಂಡ್ ಪೂಜೆಗೆ ಆಲ್ರೆಡಿ ನಾನೀಗ ದೇವ್ರನ್ನ ಎಲ್ಲ ಕೂರ್ಸೋಕ್ಕೆ ರೆಡಿ ಮಾಡ್ತಾ ಇರೋದ್ರಿಂದ ಒಂದ್ಸತಿ ಫುಲ್ ಮನೆ ಶುದ್ಧ ಮಾಡೋಣ ಅಂತ. ಜನರಲಿ ನಾನು ಯಾವಾಗಲೂ ಉಪ್ಪು, ಅರಿಶಿನ ಅಥವಾ ಗೋಮೂತ್ರ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಒರೆಸ್ಕೊಳೋದು ಮನೇನ. ಗೋಮೂತ್ರ ನಾನು ಊರಿಂದನೇ ತೊಗೊಂಬಂದ್ಕೊತೀನಿ. ಆಲ್ಮೋಸ್ಟ್ ಹೆಂಗೂ 3 ಅಥವಾ 4 ತಿಂಗಳಿಗೆ ಒಂದ್ಸಲ ಊರಿಗೆ ಹೋಗ್ತಾ ಇರ್ತೀವಿ ಅಲ್ವಾ, ಅಲ್ಲಿಂದ ತಂದ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಬಟ್ ಇಲ್ಲಿದೆಲ್ಲ ಗೋಮೂತ್ರ ದನಗಳು ಅಷ್ಟು ಹೇಳಕ್ ಬರಲ್ಲ ಅವು ಏನು ತಿಂದಿರ್ತಾವೋ ಅಂತ. ಊರ್ ಸೈಡಲ್ಲಿ ಆದರೆ ನಾರ್ಮಲ್ ಆಗೇ ಇರುತ್ತೆ ಅಲ್ವಾ, ಸ್ವಲ್ಪ ಶುದ್ಧನೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಊರಿಂದನೇ ಗೋಮೂತ್ರ ಎಲ್ಲ ತಂದಿಟ್ಕೊತೀನಿ. ಸೊ ಇವಾಗ ಫುಲ್ ಅದನ್ನು ಎಲ್ಲ ನೆಲಕ್ಕೆ ಹಾಕಿ ಒರೆಸಿದ್ರೆ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಮನೆಯಲ್ಲಿ ಅಂತ ಹೇಳಿ ದೇವ್ರ ಮನೆಯೂ ಎಲ್ಲ ಒರೆಸ್ಕೊಂಡು ಆ್ಯಂಡ್ ಈ ಸೈಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಒರೆಸ್ಕೊತಾ ಇದ್ದೀನಿ. ಬಿಕಾಸ್ ಇವಾಗ ದೇವ್ರದ್ದು ಐಟಮ್ಸ್ನು ಎಲ್ಲ ತೊಳೆದು ಇಡಬೇಕು ಆ್ಯಂಡ್ ಸ್ಯಾರಿ ಡ್ರೇಪಿಂಗು ಎಲ್ಲ ಮಾಡಬೇಕು ಅಲ್ವಾ, ಅದಕ್ಕೆ ಇಲ್ಲೂ ಎಲ್ಲ ನೀಟಾಗಿರಲಿ ಆ್ಯಂಡ್ ಶುದ್ಧ ಇರಲಿ ಅಂತ ಹೇಳಿಬಿಟ್ಟು ನೆಲ
ಎಲ್ಲ ಒರೆಸ್ಕೊಂಡು ಮತ್ತು ಅದೇ ಸ್ವಲ್ಪ ಗೋಮೂತ್ರ ತಗೊಂಡು ಫುಲ್ ಮನೆಗೆಲ್ಲ ಹಾಕ್ಬಿಟ್ಟು ಮನೆನೂ ಒಂದ್ಸತಿ ಫುಲ್ ಶುದ್ಧ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಮನೆನೂ ಮಾಡ್ಕೊತಾ ಇದ್ದೀನಿ. ಜನರಲಿ ಸ್ವಲ್ಪ ಜನಕ್ಕೆ ಇದು ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಜನ ಈ ರೀತಿ ಮಾಡಲ್ಲ, ಬಟ್ ನಾವು ಮಾಡ್ತೀವಿ, ಅದಕ್ಕೆ ಇಲ್ಲೂ ನಾನು ಮಾಡ್ತೀನಿ. ಸೊ ಫೈನಲಿ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ದೇವ್ರ ಮನೆ ಮತ್ತೆ ಫುಲ್ ಮನೆ ಎಲ್ಲದೂ ಕ್ಲೀನ್ ಆಗಿದೆ. ಇವಾಗ ನೆಕ್ಸ್ಟ್ ಏನಿದ್ರು ಇವಾಗ ದೇವ್ರದ್ದು ಎಲ್ಲ ಪೂಜೆ ಐಟಮ್ಸ್ನೆಲ್ಲ ತೆಗೆದ್ಬಿಟ್ಟು ಎಲ್ಲದೂ ನೀಟಾಗಿ ತೊಳಿಬೇಕು. ಸೊ ಅದೆಲ್ಲ ಮೇಲಿದೆ, ಇವಾಗ ಅದನ್ನೇ ತೆಗಿಬೇಕು. ಸೊ ದೇವ್ರ ಮನೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಫುಲ್ ಕ್ಲೀನ್ ಆಗಿದೆ, ಈ ರೀತಿ ಕಾಣಿಸ್ತಿದೆ. ಫುಲ್ ಎಲ್ಲ ತೆಗೆದು ರಿಮೂವ್ ಮಾಡಿದ್ದೀನಿ, ಬಟ್ ಅದನ್ನೊಂದು ಇಟ್ಟಿದ್ದೀನಿ. ಆ ಸುತ್ತ ಎಲ್ಲ ಮತ್ತೆ ಕ್ಲೀನ್ ಮಾಡಿದ್ದೀನಿ. ಅದನ್ನ ತೆಗೆದ್ರೆ ತುಂಬಾ ಟೈಮ್ ಆಗುತ್ತೆ ಅದಕ್ಕೆ. ಸೊ ಇಲ್ಲೆಲ್ಲ ಜಾಗ ಎಲ್ಲ ಹೆಂಗು ತುಂಬಾ ದಿನ ಆಗಿತ್ತು. ನಾನು ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆದಾಗಲಿಂದನೂ ನಾನು ಈ ಕೂಲರ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿರ್ಲಿಲ್ಲ. ಸೊ ಇವತ್ತು ಕೂಲರು ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಫುಲ್ ಎಲ್ಲ ಕಡೆ ಕ್ಲೀನ್ ಆಗಿದೆ. ಇವಾಗ ನೆಕ್ಸ್ಟ್ ದೇವ್ರ ಐಟಮ್ ಎಲ್ಲ ತೆಗಿಬೇಕು. ಸೊ ದೇವ್ರದ ಐಟಮ್ಸ್ ಎಲ್ಲ ಇಲ್ಲಿ ಕಾಣ್ತಿದೆಲ್ಲ, ಸೊ ಎಲ್ಲ ಇಲ್ಲೇ ಇದೆ. ಸೊ ಇದನ್ನೆಲ್ಲ ಇವಾಗ ಕೆಳಗೆ ಇಳಿಸ್ಬಿಟ್ಟು ಕ್ಲೀನ್ ಮಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಟಿರೋದು. ಬಟ್ ಮತ್ತೆಲ್ಲ ತೆಗೆದು ಒಂದ್ಸತಿ ತೊಳ್ಕೊಬೇಕು ಇವಾಗ. ಸೊ ಕೆಳಗೆ ಇಳಿಸೋಣ ಇವಾಗ, ಅದೇ ಕೆಲಸ ನೆಕ್ಸ್ಟ್. ಈಗ ಪ್ರತಿ ಸಾರಿ ನಾನು ಅನ್ಕೊಂತೀನಿ ಒಂದು ಲ್ಯಾಡರ್ ತೊಗೊಳ್ಬೇಕು, ಈ ಥರ ಸ್ಟೂಲ್ ಮೇಲೆ ಹತ್ತಿ ತೆಗಿಯೋಕ್ಕಾಗಲ್ಲ ಆ್ಯಂಡ್ ಬಿದ್ದೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಅನ್ಕೊತೀನಿ. ಬಟ್ ಮತ್ತೆ ಒಂದ್ಸತಿ ಅನಿಸುತ್ತೆ, ಓಕೆ ಇಲ್ಲಿ ಲ್ಯಾಡರ್ ತೊಗೊಂಡು ಇಟ್ಕೊಂಡ್ರೆ ಬೆಂಗಳೂರಲ್ಲಿ ಎಲ್ಲಿ ಜಾಗ ಇರುತ್ತೆ ಆ್ಯಂಡ್ ಎಲ್ಲಿ ಇಟ್ಕೊಳೋದು ಆ್ಯಂಡ್ ಡೈಲಿ ಯೂಸು ಏನೂ ಆಗಲ್ವಲ್ಲ ಅಂತ ಮತ್ತೆ ಸುಮ್ಮನಾಗ್ಬಿಡೋದು. ಇವಾಗ ನನ್ನ ಕೈಯಲ್ಲಿ ಎಷ್ಟು ತೆಗಿಯೋಕ್ಕಾಗುತ್ತೋ ಅಷ್ಟೆಲ್ಲ ನಂಗೆ ಸಿಕ್ಕಿರೋದನ್ನೆಲ್ಲ ನಾನು ತೆಕ್ಕೊಂಡೆ. ಇನ್ನಾಗಿಲ್ಲ ಅಂದರೆ ಮತ್ತೆ ಸಿದ್ದು ಕೈಯಲ್ಲಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ಅವನ್ನೇ ಕರಿಬೇಕು ಇವಾಗ. ಅದೇಂತ ಹೇಳ್ತೀನಿ ನಿಂಗೆ ತಕ್ಕೊಡೋಕ್ಕೆ. ಅದೆರಡು ಬಾಳೆ ಕಂಬದ್ದು, ಆಮೇಲೆ ಅದ್ರ ಪಕ್ಕ ಯೆಲ್ಲೋ ಕಲರ್ ಇದೆಯಲ್ಲ ಅದು, ಅದ್ರ ಪಕ್ಕ ಒಂದು ವೈಟ್ ಕಲರ್ ಬ್ಯಾಗ್ ಇದೆ ನೋಡು, ಅದಿಷ್ಟು ಸ್ಟೀಲಿಂದ ಪೂಜೆ ಸಾಮಾನು. ಆಮೇಲೆ ಆ ಬಿಂದಿಗೆ ಬೇಡ, ಆ ಬಿಂದೆ ಹಿಂದೆ ಸ್ವಲ್ಪ ಸಿಲ್ವರ್ ಇರಬೇಕು, ಅದು ಎಲ್ಲ ತಕ್ಕೊಡ್ಬೇಕು. 1 2 3 4 4 ಬೇಕು. ಬಿಂದಿಗೆ ಕೆಳಗಡೆ ಒಂದು ಇಟ್ಕೊಂಡಿದ್ದೀನಲ್ಲ, ಇದು ಸಾಕು. ಅದು ಇರ್ಲಿ, ಅದು ಸ್ವಲ್ಪ ಚಿಕ್ಕದು ಅಂತ. ನಿಧಾನ. ಇದೆರಡು ಕೊಡು, ಕೆಳಗಿಟ್ಕೊಂತೀನಿ ತಾಳು. ಓಕೆ, ಅದು ಅದೇ ತುಂಬಾ ವೆಯ್ಟ್ ಇರೋದು. ಅದನ್ನೆಲ್ಲ ಸ್ಟೀಲಿಂದ ಐಟಮ್ ಇದೆ. 1 ನಿಮಿಷ ತಗೊಂತೀನಿ ತಡಿ, ನಿಧಾನ. ಅದು ಓಪನ್ ಮಾಡಿದ್ದೆ ಅನ್ಸುತ್ತೆ. ಓಕೆ, ಸಿಗ್ತಿದ್ಯಾ? ಅದು ಬಿಂದಿಗೆ ಈ ಕಡೆ ಇಟ್ಕೋ. ಅಪ್ಪ ನಿಂಗೆ ಸಿಕ್ಕಲ್ಲ, ನಂಗೆ ಎಲ್ಲಿಂದ ಸಿಗುತ್ತೆ ಹೇಳು? ಆ ಕಡೆ. ಅಲ್ಲೇ ಅದೇ. ಆಯ್ತು ಕೊಡು. ಅಪ್ಪ ಆಯ್ತು ಅನ್ಸುತ್ತೆ. ಮತ್ತೇನಾರು ಇದೆಯಾ ಅಂತ ಚೆಕ್ ಮಾಡ್ಬಿಡ್ತಾಳೆ, ಹಿಂದೆ ಹೋಗಿ. ಇಲ್ಲ, ಎಂತ ಇಲ್ಲ ಬಿಡು, ಸಾಕು. ಸೊ ಪೂಜೆ ಐಟಮ್ಸ್ ಎಲ್ಲ ಕೆಳಗಡೆ ತೆಗ್ದಾಯ್ತು. ಇವಾಗ ಇದನ್ನೆಲ್ಲ ಮತ್ತೆ ಸ್ವಲ್ಪ ಸೆಟ್ ಮಾಡ್ಕೊಬೇಕೀಗ. ಕೆಲವೊಂದು ಎಲ್ಲ ಪಾತ್ರೆಗಳು ಎಲ್ಲ ದೇವ್ರ ಐಟಮ್ಸ್ ಎಲ್ಲ ಇರೋದನ್ನೆಲ್ಲ ತೆಗೆದು ಒಂದ್ಸತಿ ಈಗ ತೊಳೆಯೋಣ ಅಂತ ಅನ್ಕೊಂಡಿದೀನಿ. ಫಸ್ಟ್ ಎಲ್ಲ ತೊಳೆದಿಟ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಬೇರೆ ಕೆಲ್ಸಕ್ಕೆ ಸ್ವಲ್ಪ ಯೂಸ್ ಆಗ್ಬೋದು. ಅದಕ್ಕೆ ಇದನ್ನೆಲ್ಲ ಫಸ್ಟ್ ಈಗ ಕೆಲವು ಪಾತ್ರೆಗಳನ್ನ ತೆಗೆದು ತೊಳ್ಕೊಬೇಕು. ಸಾಮಾನ್ಯವಾಗಿ ಎಲ್ಲರೂ ಪೂಜೆ ಹೇಗೆ ಮಾಡೋದು ಅಥವಾ ಡೆಕೋರೇಷನ್ ಹೇಗೆ ಮಾಡೋದು ಅಂತ ಮಾತ್ರ ತೋರಿಸಿರ್ತಾರೆ. ಅದ್ರ ಹಿಂದೆ ಹೇಗೆ ಆಗ್ತಿರುತ್ತೆ ಅಥವಾ ಪೂಜೆ ನಾವು ಮಾಡಬೇಕು ಅಂದರೆ ಏನೆಲ್ಲ ನಾವು ರೂಲ್ಸ್ನ ಫಾಲೋ ಮಾಡಬೇಕು ಮತ್ತು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಕೆಲವೊಂದು ಹೀಗೆ ಇರುತ್ತೆ, ಈ ಥರನೇ ಯೂಸ್ ಮಾಡಬೇಕು ಅಂತ. ಅದನ್ನೆಲ್ಲ ಜನರಲಾಗಿ ಸ್ವಲ್ಪ ಕಡಿಮೆನೇ ಹೇಳ್ತಾರೆ. ಬಟ್ ನಾನೊಂಥರ ಡಿಫ್ರೆಂಟಾಗೇ ಇವತ್ತು ಡೀಪಾಗೇ ನಾನು ಹೇಳ್ತಾ ಇದ್ದೀನಿ ಅನಿಸುತ್ತೆ, ನಾನು ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಅಂತ. ಸೊ ಈ ಥರ ನಾನೆಲ್ಲ ಐಟಮ್ಸ್ನ ಎಲ್ಲ ನನ್ನ ಹತ್ರ 2 ಬುಕ್ಕು ಇದೆ, ವರಮಹಾಲಕ್ಷ್ಮಿ ಬುಕ್ಕು ಆ್ಯಂಡ್ ಮಂಗಳಗೌರಿ ಬುಕ್ಕು. ಅದೆರಡು ಬುಕ್ಗಳನ್ನ ನೋಡಿಬಿಟ್ಟು ನಾನು ಅದರಲ್ಲಿ ಹೇಗೆ ಹೇಳಿರ್ತಾರೋ ಅಥವಾ ನಮ್ಮ ಮನೆಗಳಲ್ಲಿ ಹೇಗೆ ಹೇಳ್ಕೊಟ್ಟಿರ್ತಾರೋ ಅದೇ ರೀತಿಯೇ ನಾನು ಪೂಜೆ ಮಾಡ್ತೀನಿ. ಒಬ್ಬರು ಮನೆಯಿಂದ ಇನ್ನೊಬ್ರು ಮನೆಗೂ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರ ಮನೇಲೂ ಒಂದೇ ಥರ ಫಾಲೋ ಮಾಡಲ್ಲ ಆ್ಯಂಡ್ ಪೂಜೆಗಳು ಅಷ್ಟೇ ಒಂದೇ ರೀತಿ ಏನು ಮಾಡಲ್ಲ. ಅವ್ರವ್ರ ಸಂಪ್ರದಾಯಕ್ಕೆ ತಕ್ಕಂಗೆ ಅವ್ರು ಮಾಡ್ತಾರೆ. ಸೊ ನಾನಿಲ್ಲಿ ಎಲ್ಲ ಐಟಮ್ಗಳನ್ನ ತೆಗೆದು ಇವಾಗ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಿಲ್ವರ್ ಐಟಮ್ಗಳು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಟ್ರು ಹಾಗೆ ಮಾಡಿಡಿ ಹೀಗೆ ಮಾಡಿಡಿ ಅಂತ ಹೇಳ್ತಾರೆ. ಇವನ್ ಗೋಲ್ಡ್ ಶಾಪಲ್ಲೂ ಹಾಗೆ ಹೇಳ್ತಾರೆ. ನಾನು ಅವ್ರು ಹೇಳೋ ಥರ ಎಲ್ಲನೂ ಫಾಲೋ ಮಾಡಿಬಿಟ್ಟು ಇಟ್ಟಿರ್ತೀನಿ, ಆದ್ರೂ ಅದೆಲ್ಲ ಮತ್ತೆ ಒಂದು ಸ್ವಲ್ಪ ಕಪ್ಪೆ ಆಗಿರುತ್ತೆ. ಆ್ಯಂಡ್ ಮತ್ತು ಯಾವುದು ಸಿಲ್ವರ್ ಏನು ನಾನು ಲೋ ಕ್ವಾಲಿಟಿದೇನು ತೊಗೊಂಡಿರಲ್ಲ, ಎಲ್ಲ 9 to 5 ಪ್ಯೂರ್ ಸಿಲ್ವರೇ ತೊಗೊಂಡಿರೋದು.
ಆದ್ರೂ ಎಲ್ಲ ಕಪ್ಪಾಗಿರುತ್ತೆ. ನಾನು ಅದೇ ಅನ್ಕೊಂತೀನಿ 9 to 5 ಇಷ್ಟು ಕಪ್ಪಾಗಿದ್ರೆ ಇನ್ನು 85 ಎಲ್ಲ ಇರುತ್ತಲ್ಲ ಅದು ಹಿಂಗೆ ಆಗಿರುತ್ತಾ ಅಂತ ನನಗೆ ಗೊತ್ತಿಲ್ಲ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ವಾ, ಅಥವಾ ಅದೇ ಚೆನ್ನಾಗಿರುತ್ತೋ ಏನೋ, ನಂಗೆ ಅದೇ ಡೌಟ್ ಬರ್ತಿದೆ. ನೆಕ್ಸ್ಟ್ ಟೈಮಿಂದ ಏನಾದ್ರು ಅದೇ ಚೆನ್ನಾಗಿರುತ್ತೆ ಅಂದರೆ ನಾನು 85 80 ಅದೇ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ 9 to 5 ಎಲ್ಲ ತುಂಬ ಸಾಫ್ಟ್ ಅನಿಸುತ್ತೆ, ತುಂಬ ಗಲೀಜಾಗ್ಬಿಟ್ಟಿರುತ್ತೆ, ತಿಕ್ಕಿ ತೊಳೆಯೋದು ತುಂಬ ಕಷ್ಟನೇ ಅಂತ ಅನಿಸ್ಬಿಡುತ್ತೆ ನನಗಂತೂ. ಇವಾಗ ಅದಕ್ಕೆ ಎಲ್ಲ ಐಟಮ್ನು ತೊಳೆದು ಬಿಟ್ಟು ಇಷ್ಟು ನೀಟಾಗಿ ಒಂದರೊಳಗಡೆ ಒಂದು ಹಾಕೇ ಪ್ಯಾಕ್ ಮಾಡಿರೋದು. ಇವನ್ ನಾನು ಹೇಗಂದ್ರೆ ತೊಗೊಂಡಾಗೆಲ್ಲ ಹೇಗೆ ಕೊಟ್ಟಿರ್ತಾರಲ್ಲ ಕವರು ಮತ್ತು ಅದೊಂದು ಕಲರ್ ಪೇಪರು, ಅದನ್ನು ಕೂಡ ನಾನು ಬಿಸಾಕಿರಲ್ಲ, ಎಲ್ಲ ಹಾಗೆ ಇಟ್ಕೊಂಡಿದ್ದೆ. ಅದರಲ್ಲಿ ಅವ್ರು ಕೊಟ್ಟಿರ್ತಾರಲ್ಲ ಹಾಗೆ ಪ್ಯಾಕ್ ಮಾಡಿಬಿಟ್ಟು ಹಾಗೆ ಇಟ್ಟರು ಗಲೀಜಾಗಿದೆ. ನಾನು ಇವಾಗ ಅದನ್ನೇ ತೆಗೆದು ನೋಡ್ತಾ ಇದ್ದೆ, ಇಟ್ಟಿರ್ಬೇಕಾದ್ರೆ ಒಂದು ಕಲರ್ ಇತ್ತು ತೊಳೆದು ಇವಾಗ ಒಂದು ಕಲರ್ ಆಗಿದೆಯಲ್ಲ ಅಂತ. ಬಟ್ ಅದನ್ನು ಎಲ್ಲ ತೆಗ್ದು ಇವಾಗ ತೊಳಿತಾ ಇದ್ದೀನಿ. ನಾರ್ಮಲಿ ನಾನು ಈಗ ಕ್ಲೀನೇ ಇದೆಯಲ್ಲ, ಸುಮ್ಮನೆ ಒಂದ್ಸತಿ ನೀಟಾಗಿ ಸ್ವಲ್ಪ ತೊಳೆಯೋದಲ್ಲ, ಜಸ್ಟ್ ನಾನು ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿ ತೊಳಿತಾ ಇದ್ದೀನಿ. ಸುಸ್ತ ಚಳಿ ಇರುತ್ತಂತ್ಯಾ, ಸ್ವೆಟರ್ ಹಾಕೋಣ ಹಾಗಾದ್ರೆ. ಸೊ ಒಂದು ರೇಂಜಲ್ಲಿ ಕೆಲಸ ಆಯಿತು ಅಂತಲೂ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅನ್ಸುತ್ತೆ. ಒಂದು ರೇಂಜಲ್ಲೂ ನನ್ನ ಕೆಲಸ ಆಗಿಲ್ಲ, ಇನ್ನು ಸ್ಟಾರ್ಟ್ ಮಾಡ್ತಾನೆ ಇದ್ದೀನಿ, ಅದು ಅರ್ಧ ಆಗ್ತಾನೆ ಇದೆ. ಸೊ ಆಲ್ಮೋಸ್ಟ್ ಗಂಟೆ ನೋಡಿದ್ರೆ 7:30 ಆಗೋಗ್ಬಿಟ್ಟಿದೆ. ಸ್ವಲ್ಪ ನಾಳೆಗೆ ಪೂಜೆಗೆಲ್ಲ ಹೂವು ಹಣ್ಣು ಮತ್ತು ಬಾಳೆಕಂಬ ಅದನ್ನೆಲ್ಲ ತರಬೇಕು. ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಇವಾಗಲೇ ಹೋಗಿ, ಮತ್ತು ತುಂಬ ಲೇಟ್ ಆಗಿಬಿಟ್ರೆ ಮತ್ತೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಮತ್ತು ನಾವು ಇಲ್ಲಿಂದ ಮಡಿವಾಳಕ್ಕೆ ಹೋಗಬೇಕು, ನಮಗೆ ಬಾಳೆಕಂಬ ಎಲ್ಲ ಸಿಗಬೇಕು ಅಂದರೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದು ಬೇಗ ಹೋದರೆ ಸಿಗುತ್ತೆ ಅಂತ ಇವಾಗ ಹೋಗೋಣ ಅಂದ್ಕೊಂಡಿದ್ದೀನಿ. ಬರ್ತೀರಾ? ರೆಡಿನಾ? ಸುಸ್ತಾಗಿದೆ. ನಾನು ಇಷ್ಟೋ ತನಕ ಒಂದು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಳಿತೀನಿ ಅಂತ ಅಂದ್ಕೊಂಡೆ ಅಲ್ಲ, ಒಂದು ಸ್ವಲ್ಪ ತೊಳೆದೆ, ಇನ್ನೂ ಒಂದು ಸ್ವಲ್ಪ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ತೊಳ್ಕೊಬೇಕೆಲ್ಲ, ಒಬ್ಬಳೇ ಮಾಡೋಕ್ಕೆ ಕಷ್ಟ ಆಗುತ್ತಪ್ಪ, ಯಾರು ಹೆಲ್ಪೇ ಮಾಡಲ್ಲ ನನಗೆ. ಏನ್ ನನಗೆ ಹೇಳ್ತಿದ್ದೆ ಮಚ್ಚಿನ ಯಾರಿಗೆ ಹೇಳೋದು? ನನ್ನ ಕೆಲಸ ಮಾಡಲ್ಲ. ಏತ ಗೊತ್ತಾ, ಇವ್ರಿಗೋಸ್ಕರನೇ ಪೂಜೆ ಮಾಡೋದಂತೆ. ಒಂದು ಸ್ವಲ್ಪಕಾರ ಒಂದು ಚೂರಾದ್ರೂ ಹೆಲ್ಪ್ ಮಾಡ್ಬೋದಪ್ಪ, ಏನು ಹೆಲ್ಪೇ ಮಾಡ್ತಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ನಮಗೋಸ್ಕರ ಸ್ವಲ್ಪ ಶಾಪಿಂಗ್ ಕಡಿಮೆ ಮಾಡಿದ್ರೆ ಸಾಕು. ಅವ್ರಿಗೋಸ್ಕರ ಶಾಪಿಂಗ್ ಕಡಿಮೆ ಮಾಡಿದ್ರೆ ಸಾಕತ್ತೆ. ಸೊ ಇನ್ನು ತುಂಬ ಕ್ಲೀನ್ ಮಾಡೋಕ್ಕಿದೆ, ಎಲ್ಲೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ದೇವ್ರ ಫೋಟೋನೂ ಅಷ್ಟೇ ಎಲ್ಲ ಇಲ್ಲೇ ಮೇಲೆ ಇಟ್ಬಿಟ್ಟಿದ್ದೀನಿ. ಇದನ್ನ ರೂಮಿಗೆ ಶಿಫ್ಟ್ ಮಾಡಬೇಕು. ಆ್ಯಂಡ್ ಇಲ್ಲಿ ಹೇಗಿದೆ ತೋರಿಸ್ತೀನಿ ತಾಳಿ. ಸೊ ಇದಿಷ್ಟು ಇನ್ನು ತೊಳೆಯೋಕ್ಕಿದೆ ನನಗೆ ಐಟಮ್ಸು, ಇದಿಷ್ಟು ಇನ್ನು ಪಾತ್ರೆಗಳು. ಅಟ್ಲೀಸ್ಟ್ ಇದಾದರೆ ಬೇಗ ತೊಳಿಬೋದು. ಆಲ್ಮೋಸ್ಟ್ ಎಲ್ಲ ಸ್ಟೀಲ್ ಐಟಮ್ಸ್ ನನ್ನ ಹತ್ರ ಇರೋದು ಜಾಸ್ತಿ, ಹಾಗಾಗಿ ತಾಮ್ರದ್ದು ಸ್ವಲ್ಪ ಸ್ಟೀಲು ಬೇಗ ಇದಿಷ್ಟು ತೊಳಿತೀನಿ. ಆ್ಯಂಡ್ ಇಷ್ಟೋ ತನಕ ನಾನು ಆಲ್ಮೋಸ್ಟ್ ತೊಳೆದಿರೋದು ಇದಿಷ್ಟೇ ಐಟಮ್ ಆಯಿತಾ. ಇದಿಷ್ಟು ಐಟಮ್ ತೊಳೆಯೋಕ್ಕೆ ಆಲ್ಮೋಸ್ಟ್ 1.5 hour ಆಯ್ತು ನನಗೆ. ಒಂದೊಂದ್ಸತಿ ಅನಿಸುತ್ತೆ ತೊಗೊಳ್ಬೇಕಾದ್ರೆ ತುಂಬ ಆಸೆ ಆಗುತ್ತೆ, ಈ ಥರ ತಿಕ್ಕಿ ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಕಷ್ಟ ಎಷ್ಟು ಅಂತ. ವರಮಹಾಲಕ್ಷ್ಮಿ ಇಷ್ಟು ದೂರ ಇದೆ, ಇಷ್ಟೊಂದು ಕಾಸ್ಟ್ಲಿ ಇದೆಯಾ ಇವಾಗ? ಹರಿದೋಗಿದ್ಯಾ? ಎಲ್ಲದೂ ಹರಿದೋಗಿದೆ ಅಲ್ಲ. ಅವು ತುಂಬಾ ದೂರದಿಂದ ಬರ್ತಾವಲ್ಲ, ಹಿಂಗೆ ಅಷ್ಟೇ ಕಣ. ಬೆಂಗಳೂರಲ್ಲಿ ದೂರದಿಂದ ಬರ್ತಾವಲ್ಲ, ಹಳ್ಳಿ ಊರಲ್ಲಿ ಆದ್ರೆ ಅಲ್ಲೇ ತೋಟದಲ್ಲಿ ಇರ್ತಾವೆ. ಮೈಸೂರಿಂದ ಬರೋದಂತೆ. ಇದೇ ಪರವಾಗಿಲ್ಲ ಅನಿಸ್ತಿದೆ. ಅದು 100 ರೂಪಾಯಿ, 60 rupees ಮಾಡ್ಕೊಳ್ಳಿ ಅಂತ. 100 ರೂಪಾಯಿ ಅಂದ್ರೆ ಇವ್ರು 100 ರೂಪಾಯಿ ಅಂತ, 150 ಅಂತ ಅವರದ್ದು. ಅದೇ ನಾನು ಹೇಳಿಲ್ಲ, ಇಲ್ಲಿ ಮಡಿವಾಳಕ್ಕೆ ಬರೋದು ವೇಸ್ಟ್. ಅದು ನೋಡಿ, ಅದು 200 ರೂಪಾಯಿ. ಇದನ್ನೇ 100 ರೂಪಾಯಿ ಮಾಡ್ಕೊಡಿ. ಮತ್ತಿನ್ನೇನು ಅವ್ರು 100 ರೂಪಾಯಿ ಹೇಳ್ತಾವ್ರೆ, ನೀವು 100 ರೂಪಾಯಿ ಮಾಡಿ ಇದೆ. ವರಮಹಾಲಕ್ಷ್ಮಿ ಬೆಂಗಳೂರಲ್ಲಿ ಭಾರಿ ಹಬ್ಬ ಇದೆ ಈ ಸಲ. ಓಕೆ, ಇದೇ ತಗೊಳ್ಳೋಣ ಬಿಡು. ಎಲ್ಲದ್ರ ಪ್ರೈಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹೂವು ಹಣ್ಣು ಬಾಳೆಕಂಬ ಎಲ್ಲದ್ರದ್ದು ಪ್ರೈಸ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಕಡಿಮೆ ಪ್ರೈಸಲ್ಲೇ ತೊಗೊಂಡ್ವಿ ನಾವು. ಅಪ್ಪ ಜಸ್ಟ್ ಇವಾಗ ಹೋಗಿ ಬಂದ್ವಿ. ಎಂಥ ಕಾಸ್ಟ್ಲಿ ಗೊತ್ತಾ, ಇನ್ನು ಹಬ್ಬ ಸ್ಟಾರ್ಟ್ ಆಗೇ ಇಲ್ಲ. ವರಮಹಾಲಕ್ಷ್ಮಿ ಆಲ್ರೆಡಿ ಎಲ್ಲದ್ರದ್ದು ಪ್ರೈಸ್ ಜಾಸ್ತಿ ಆಗಿದೆ. ಜಸ್ಟ್ ಹೂವು ಹಣ್ಣು ಮತ್ತು ಬಾಳೆಕಂಬ ಇಷ್ಟೇ ತಂದಿದೆ. ಇದಿಷ್ಟಕ್ಕೆ ನಮಗೆ 1300 ರೂಪಾಯಿ ಆಗೋಯ್ತು.
ತುಂಬಾ ಕಷ್ಟ ಇದೆ ಅಪ್ಪ. ನಾನು ಅನ್ಕೊಂಡೆ ಎಲ್ಲ ಹಬ್ಬ ಬೆಂಗಳೂರಲ್ಲೇ ಮಾಡ್ಬಿಟ್ರೆ ಭಾರಿ ಕಷ್ಟ ಇದೆ, ಬರೀ ಹೂವನ್ನು ಕೊಟ್ಟೆ ಸುಸ್ತಾಗಿ ಹೋಗ್ಬಿಡುತ್ತೆ ಅನ್ಸುತ್ತೆ ನಮಗೆ. ಆಮೇಲೆ ಈಗ ಜೋಡಿಸ್ತಾ ಇರ್ಬೇಕಾದ್ರೆ ತೋರಿಸ್ತೀನಿ ಏನೇನು ತಗೊಂಡ್ ಬಂದೆ ಅಂತ. ಇವಾಗ ಮಿಕ್ಕಿರೋ ಕೆಲಸಗಳನ್ನ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊಂಡು ಸ್ಯಾರಿ ಡ್ರೆಪ್ ಬೇರೆ ಮಾಡ್ಬೇಕು ಇವಾಗ ದೇವರಿಗೆ. ಬಂದು ನೆಕ್ಸ್ಟ್ ಎಲ್ಲಾ ದೇವ್ರದ ಐಟಮ್ಸ್ನ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ನಾನು ಈ ದೇವ್ರಿಗೆ ಯೂಸ್ ಮಾಡೋ ಸ್ಟೀಲ್ ಐಟಮ್ಸು ಅಷ್ಟೇ, ಪಾತ್ರೆಗಳು ಅದನ್ನೆಲ್ಲ ಸಪ್ರೇಟ್ ಆಗೇ ಇಟ್ಟಿದ್ದೀನಿ. ಪ್ಯಾಕ್ ಮಾಡಿಬಿಟ್ಟು ಅಲ್ಲೇ ದೇವ್ರ ತಲೆ ಮೇಲೆ ಎಲ್ಲ ಇಟ್ಬಿಟ್ಟಿರ್ತೀನಿ, ನೀನೇ ನೋಡ್ಕೊ ಅಂತ. ಸೊ ಅದನ್ನೆಲ್ಲ ಇವಾಗ ತೊಳೆದ್ನಲ್ಲ, ಸ್ವಲ್ಪ ಬೇಗ ಎಲ್ಲ ಡ್ರೈ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಎಲ್ಲದನ್ನು ನೀಟಾಗಿ ಒರೆಸಿಡ್ತಾ ಇದ್ದೀನಿ. ನಂಗೆ ಬೇರೆ ಕೆಲಸ ಮಾಡೋ ತನಕ ಇದೆಲ್ಲ ಒಣಗಿಬಿಟ್ಟಿರುತ್ತೆ ಅಂತ. ಸೊ ಇಷ್ಟೊಂದು ಐಟಮ್ಸ್ನ ಎಲ್ಲ ತೊಳೆದು ಇಲ್ಲೇ ಹಾಕಿದ್ದೀನಿ. ನೋಡ್ಬೇಕೆಲ್ಲ ಡ್ರೈ ಆದಮೇಲೆ ಮತ್ತೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅಷ್ಟು ತನಕ ಇವಾಗ ಮತ್ತೆ ದೇವ್ರ ಮನೆ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಆ್ಯಂಡ್ ದೇವ್ರದ್ದು ಫೋಟೋಗಳನ್ನೂ ಅಷ್ಟೇ ಎಲ್ಲ ಅಲ್ಲೇ ಇಟ್ಟಿದೆ ಅಲ್ವಾ, ಮತ್ತೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಅದನ್ನೆಲ್ಲ ಒರೆಸ್ಬಿಟ್ಟು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಡೋಣ ಅಂತ. ಅದು ಇಟ್ಕೊಂಡು ನಂಗೆ ಎಷ್ಟು ಸ್ಪೇಸ್ ಬೇಕು ಅಂತ ನೋಡಿಕೊಂಡು ನೆಕ್ಸ್ಟ್ ನಾನು ರೆಡಿ ಮಾಡ್ಕೊಬೇಕು. ಬಿಕಾಸ್ ಇಲ್ಲೊಂದು ಸ್ವಲ್ಪ ಜಾಗ ಕಮ್ಮಿ ಇದೆ, ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡೇ ನಾನೆಲ್ಲ ಸೆಟ್ ಮಾಡ್ಕೊಬೇಕಾಗತ್ತೆ. ಅದಕ್ಕೆ ಇವಾಗ ನಾನು ಅದನ್ನೆಲ್ಲ ಮತ್ತೆ ಡಬಲ್ ಸೈಡ್ ಗಮ್ನ ಯೂಸ್ ಮಾಡಿಬಿಟ್ಟು ಮತ್ತೆ ಎಲ್ಲ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ನಿಲ್ಲುತ್ತೆ, ಈ ರೀತಿ ಡಬಲ್ ಸೈಡ್ ಗಮ್ನ ಹಾಕಿ ನಿಲ್ಲಿಸ್ಬಿಟ್ರೆ ಎಲ್ಲದು ನೀಟಾಗಿರುತ್ತೆ. ಇದರಲ್ಲಿ ಒಂದು ರೇಂಜಿಗೆ ದೇವ್ರ ಮನೆ ರೆಡಿ ಆಯಿತು. ಎಲ್ಲ ಫುಲ್ ತೆಗ್ದಿದ್ನಲ್ಲ, ಎಲ್ಲದನ್ನು ಆಲ್ಮೋಸ್ಟ್ ಮತ್ತೆ ಹಾಗೆ ಹಾಕಿ ರೆಡಿ ಮಾಡಿದ್ದೀನಿ. ಈಗ ಕಾಣಿಸ್ತಾ ಇದೆ. ಲಾಸ್ಟ್ ಜಯನಗರ 4th ಬ್ಲಾಕ್ ಅಲ್ಲೆಲ್ಲ ತಗೊಂಡ್ ಬಂದಿದ್ನಲ್ಲ, ಆ ಐಟಮ್ನ ಎಲ್ಲ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ ಡಬಲ್ ಸೈಡ್ ಗಮ್ ಯೂಸ್ ಮಾಡಿ. ವರಮಹಾಲಕ್ಷ್ಮಿಗೆ ಗ್ರೀನ್ ಕಲರ್ ಸ್ಯಾರಿ ಇದೆಯಲ್ಲ, ಗ್ರೀನ್ ಅಂಡ್ ಪಿಂಕ್, ಅದನ್ನ ಉಡ್ಸೋಣ ಅಂತ ಅನ್ಕೊಂಡಿದೀನಿ. ಸೊ ಮಂಗಳಗೌರಿಗೆ ಈ ಸ್ಯಾರಿ ಉಡ್ಸೋಣ ಅಂತ ಅನ್ಕೊಂಡಿದೀನಿ. ಸೊ ಇವತ್ತು ಲಾಸ್ಟ್ ಟೈಮ್ ನಾನು ಫುಲ್ ಓಪನ್ ಮಾಡಿ ಸ್ಯಾರಿ ತೋರಿಸಿರ್ಲಿಲ್ಲ, ಇವತ್ತು ತೋರಿಸ್ತಾ ಇದ್ದೀನಿ. ಬಟ್ ಇವತ್ತು ಸ್ಯಾರಿ ಫುಲ್ ಡ್ರೇಪ್ ಮಾಡೋದು ನಾನು ವಿಡಿಯೋ ಏನು ಮಾಡಲ್ಲ. ಆಲ್ರೆಡಿ ನಾನು ಹೇಗೆ ಸೀರೆ ಉಡ್ಸ್ಬೇಕು ಆ್ಯಂಡ್ ಈಸಿಯಾಗಿ ಹೇಗೆ ಉಡ್ಸೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ ವಿಡಿಯೋನು. ಸೊ ಬ್ಲೌಸ್ ಬರುತ್ತೆ ಫುಲ್ ಪ್ಲೇನು ಅಂಡ್ ಇದು ಸೆರಗ್ ಪಾರ್ಟ್, ಸೆರಗ್ ಈ ರೀತಿ ಬರುತ್ತೆ ಅಂಡ್ ಫುಲ್ ಈ ತರನೇ ಇದೆ. ಫುಲ್ಲು ಒಂದೇ ತರ ಡಿಸೈನೇ ಇರೋದು ಫುಲ್ಲು. ಹೀಗೆ ಕಾಣಿಸ್ತಿದೆ. ಈಗ ನೈಟ್ ಟೈಮ್ ಲೈಟಿಗೆ ಹೇಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಫುಲ್ ಸ್ಯಾರಿ ಈ ತರ ಇದೆ. ನಾನು ಸ್ಯಾರಿ ಉಡ್ಸ್ಬೇಕು, ಸ್ಟಾರ್ಟ್ ಮಾಡಬೇಕು. ಮತ್ತೆ ತುಂಬಾ ಲೇಟ್ ಆಗಿಬಿಡುತ್ತೆ ಇವಾಗ. ಅದಕ್ಕೆ ಮನೆಯಲ್ಲಿ ಇಬ್ಬರೇ ಇರೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಮಾಡ್ಕೊಳೋದು, ಎಲ್ಲ ಕೆಲಸ ಮಾಡ್ಕೊಬೇಕಲ್ಲ. ಸಿದ್ದು ಸ್ವಲ್ಪ ಫ್ರೀ ಇದ್ದರೆ ಅವರು ಕೂಡ ಹೆಲ್ಪ್ ಮಾಡ್ತಾನೆ. ಸ್ವಲ್ಪ ಬ್ಯುಸಿ ಇದ್ದ, ಅದಕ್ಕೆ ಅವನು ಏನೋ ಬೇರೆ ವರ್ಕ್ ಇತ್ತು ಅಂತ ಮಾಡ್ತಾಯಿದ್ರು. ಆ್ಯಂಡ್ ಸ್ಯಾರಿ ಕೂಡ ಸ್ವಲ್ಪ ಸಾಫ್ಟ್ ಇದೆ ಈ ಸತಿ ನಾನು ತೊಗೊಂಡಿರೋದು. ಅದಕ್ಕೆ ನನಗೆ ಸ್ವಲ್ಪ ಸ್ಯಾರಿ ಡ್ರಾಪಿಂಗು ಸ್ವಲ್ಪ ಬೇಗ ಆಗ್ತಾ ಇದೆ. ಇಲ್ಲಾಂದರೆ ಇದು ತುಂಬ ಟೈಮ್ ತೊಗೊತಾ ಇತ್ತು ಅನಿಸುತ್ತೆ. ಅದಕ್ಕೆ ಆಲ್ಮೋಸ್ಟ್ ಯಾವಾಗಲೂ ಸಾಫ್ಟ್ ಸ್ಯಾರಿ ತೊಗೊಬೇಕು. ಫುಲ್ ಸ್ಯಾರಿ ಡ್ರೇಪಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ದೇವರಿಗೆ ಸೀರೆ ಉಡ್ಸೋಕ್ಕೆ ರೆಡಿ ಮಾಡಬೇಕು. ಸೊ ಅದನ್ನು ಅಷ್ಟೇ ನಾನು ಸ್ವಲ್ಪ ತೋರಿಸ್ತೀನಿ. ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಗೆ ಉಡ್ಸಿದ್ನೋ ಅದೇ ರೀತಿನೇ ಇವತ್ತು ಉಡ್ಸೋದು ಅಂತ ಅನ್ಕೊಂಡಿದೀನಿ. ಸೊ ಫುಲ್ ಉಡ್ಸಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಇವಾಗ ನಾನು ಫುಲ್ ಶಾಸ್ತ್ರ ಹೇಗಿರುತ್ತೋ ಪದ್ಧತಿ ಪ್ರಕಾರನೇ ನಾನು ಆಲ್ರೆಡಿ ದೇವ್ರನ್ನ ಕೂರ್ಸೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಇಲ್ಲೇ ದೇವ್ರ ಮನೇಲೇ ಕೂರಿಸ್ತಾ ಇದ್ದೀನಿ. ಸ್ವಲ್ಪ ಜಾಗ ಕಡಿಮೆ ಇದೆ, ಬಟ್ ಓಕೆ, ನನಗೆ ಇಲ್ಲಿ ಬೆಂಗಳೂರಲ್ವಾ, ಊರಲ್ಲಿ ಹೋದಾಗೆಲ್ಲ ಮತ್ತೆ ಜಾಗ ಜಾಸ್ತಿ ಸಿಗುತ್ತೆ, ಅಲ್ಲೇ ಮಾಡೋಣ ಅಂತ. ಸೊ ನಾನಿಲ್ಲಿ ಏನಾದರೂ ಒಂದು ಸ್ಟ್ಯಾಂಡ್ ಹಾಕಿ ಕೂರ್ಸೋದಕ್ಕಿಂತ ಮುಂಚೆನೇ ಈ ಒಂದು ರಂಗೋಲೆ ಬಿಟ್ಟಿರ್ತೀನಿ ನಾನು ಯಾವಾಗ್ಲೂ. ಅಷ್ಟಲಕ್ಷ್ಮಿಗೆ ಒಂದು ದಳದ ಒಂದು ರಂಗೋಲೆ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಅದೇ ರಂಗೋಲೆನೇ ಎಲ್ಲದಕ್ಕೂ ಮತ್ತೆ ಹಾಕ್ತೀನಿ. ಸೊ ಇದ್ರ ಮೇಲೆ ನಾನು ಇವತ್ತು ಒಂದು ಚಿಕ್ಕದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸೊ ನನಗೆ ಇಲ್ಲಿ ಜಾಗಕ್ಕೆ ಇದು ಕರೆಕ್ಟ್ ಆಗುತ್ತೆ ಅಂತ ಅದ್ರ ಮೇಲೇನೂ ಒಂದು ಅಷ್ಟಲಕ್ಷ್ಮಿ ದಳದ ರಂಗೋಲೆ ಬರೆದ್ಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಒಂದು ತಟ್ಟೆ ಇಡ್ತಾ ಇದ್ದೀನಿ. ನೀವು ಇಲ್ಲಿ ಸಿಲ್ವರ್ ತಟ್ಟೆ ಇದ್ರೆ ಸಿಲ್ವರ್ ಯೂಸ್ ಮಾಡ್ಬೋದು, ಬಟ್ ನಾನು ಸಿಲ್ವರ್ ತಟ್ಟೆ ಇಲ್ಲ ನನ್ನ ಹತ್ರ, ಹಾಗಾಗಿ ನಾನಿಲ್ಲಿ ತಾಮ್ರ ಮತ್ತೆ ಹಿತ್ತಾಳಿನೇ ಯೂಸ್ ಮಾಡೋದು. ನೆಕ್ಸ್ಟ್ ಅದಕ್ಕೆ ಒಂದು 5 ಪಾವು ಅಂತ ಹೇಳ್ತೀವಲ್ಲ, ಅಥವಾ 5 ಗ್ಲಾಸು ಅಷ್ಟು ಯಾವಾಗಲೂ ಹಾಕಬೇಕು. 5 ಅಥವಾ 9 ಹಾಕ್ತಾರೆ, ನಾನು 5 ಹಾಕ್ತೀನಿ. ಆ ಅಕ್ಕಿ ಮೇಲೆ ನೆಕ್ಸ್ಟ್ ನಾನು ಓಂ ಶ್ರೀ ಮತ್ತೆ ಅದ್ರ ಮೇಲೂ ಒಂದು ಅಷ್ಟತಳ ರಂಗೋಲಿನ ಬರೆದ್ಬಿಟ್ಟು ನೆಕ್ಸ್ಟ್ ನಾನು ಬೇರೆದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಆಲ್ರೆಡಿ ಎಲ್ಲ ಐಟಮ್ನ ತೊಳೆದಿಟ್ಟಿದೆ ಅಲ್ವಾ, ಅದೆಲ್ಲ ಆಲ್ರೆಡಿ ಡ್ರೈ ಆಗಿದೆ. ಅದಕ್ಕೆ ಇವಾಗ ಕುಂಕುಮ ಮತ್ತು ಅರ್ಶಿನ ಎಲ್ಲ ಹಾಕ್ತಾ ಇದ್ದೀನಿ. ಒಂದು ದೇವರಿಗೆ ಯೂಸ್ ಮಾಡೋಕ್ಕೆ, ಇನ್ನೊಂದು ನಾವು ಅರ್ಶಿನ ಕುಂಕುಮ ಕೊಡ್ತೀವಲ್ಲ ಅವ್ರಿಗೆ ಯೂಸ್ ಮಾಡೋಕ್ಕೆ. ಅದಕ್ಕೆ 2 ಸಪ್ರೇಟಾಗಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೂ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಅಕ್ಷತೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನಾರ್ಮಲಿ ಸ್ವಲ್ಪ ರೈಸ್ ಮತ್ತು ಅರ್ಶಿನ ಕಲರ್ ಹಾಕ್ಬಿಟ್ಟೆ ಅಕ್ಷತೆ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ದೇವ್ರಿಗೆ ಕೂರ್ಸೋಕ್ಕೆ ಎಲ್ಲ ಬೇಕಲ್ಲ ಅದಕ್ಕೆ. ಆ್ಯಂಡ್ ಇಲ್ಲಿ ನಿಮಗೆ ಗಂಧ ಸಿಕ್ಕಿದ್ರೆ ಗಂಧ ಯೂಸ್
ಮಾಡ್ಬೋದು ತೇದಿ. ನನಗಿಲ್ಲಿ ಗಂಧ ನಾನು ತಂದಿಲ್ಲ ಆ್ಯಂಡ್ ಗಂಧ ತೇಯೋ ಮಣೆ ಕೂಡ ನನ್ನ ಹತ್ರ ಇಲ್ಲ, ಹೊಸ ತೊಗೊಳ್ಬೇಕು. ಸೊ ಅದಕ್ಕೆ ನಾನಿಲ್ಲಿ ಗಂಧದ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇವಾಗ ನಾನು ಅಕ್ಕಿ ಮೇಲೆ ಎಲ್ಲ ಬರೆದಿಟ್ಟಿದೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಮತ್ತು ಕುಂಕುಮ ಆ್ಯಂಡ್ ಸ್ವಲ್ಪ ಅಕ್ಷತೆ ಹಾಕಿಬಿಟ್ಟು ಆ್ಯಂಡ್ ಒಂದು ಕೆಂಪು ಕಲರ್ ಹೂವೇ ಇಡಬೇಕು. ನಾನು ಯಾವಾಗಲೂ ರೆಡ್ ಕಲರ್ ರೋಸ್ ಅಥವಾ ಯಾವುದಾದ್ರೂ ಬೇರೆ ಇದ್ದರೆ ಆ ಥರ ಹೂನ ಇಟ್ಬಿಡ್ತೀನಿ, ಬಟ್ ಕೆಂಪು ಕಲರ್ ಹೂನೇ ಇಡಬೇಕು ಜನರಲಿ. ಆ್ಯಂಡ್ ಅದಿಷ್ಟು ಆದಮೇಲೆ ನಾನಿಲ್ಲಿ ಒಂದು ಕೊಡಕ್ಕೆ ನೀರು ತುಂಬಿಸಿಟ್ಕೊಂಡಿದ್ದೆ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಆಲ್ರೆಡಿ ಒಂದು ಕೋಲ್ ಥರ ರಾಡ್ ಕೂಡ ಕಟ್ಟಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ನಾನು ಆ ತಟ್ಟೆ ಒಳಗಡೆ ಕೂರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಅಷ್ಟೇ ನೀಟಾಗಿ ಇವಾಗಲೇ ನೋಡಿಕೊಂಡು ಪರ್ಫೆಕ್ಟಾಗಿ ಕೂರಿಸ್ಕೊಬೇಕು. ಬಿಕಾಸ್ ಆಮೇಲೆ ನಾವು ಕಳಶ ಎಲ್ಲ ಕೂರಿಸಿ ಆದಮೇಲೆ ಕಳಶನ ಹಂದಾಡಿಸ್ಬಾರ್ದು ಅಲ್ವಾ, ಅದಕ್ಕೆ ಇವಾಗಲೇ ನಾನೆಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ, ಗಟ್ಟಿಯಾಗಿ ಅಕ್ಕಿ ಮೇಲ್ಗಡೆ ಕೂತಿದೆಯಾ ಅಂತ ಚೆಕ್ ಮಾಡಿಕೊಂಡು. ಆ್ಯಂಡ್ ರಾಡನ್ನು ಅಷ್ಟೇ ಎಲ್ಲದೂ ನೀಟಾಗೇ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫಸ್ಟೇ ಎಲ್ಲ ನೋಡಿಕೊಂಡ್ರೆ ಪರ್ಫೆಕ್ಟಾಗಿ ಕೂರಿಸ್ಬಿಡ್ಬೋದು, ಬಿಕಾಸ್ ಆಮೇಲೆಲ್ಲ ಪದೇ ಪದೇ ಸ್ವಲ್ಪ ಚೇಂಜ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಶೇಕ್ ಆಗ್ತಾ ಇದ್ರೆ ಅಷ್ಟೊಂದು ವಿಗ್ರಹನೂ ನೀಟಾಗಿ ಕೂತಿರಲ್ಲ. ಹಾಗಾಗಿ ಇವಾಗ ಇದು ಕೊಡೋಕ್ಕೂ ಅಷ್ಟೇ ಸ್ವಲ್ಪ ನಾನು ಅರ್ಶಿನ ಕುಂಕುಮ ಎಲ್ಲ ಗಂಧ ಎಲ್ಲ ಹಾಕಿಬಿಟ್ಟು ಆ್ಯಂಡ್ ಸ್ವಲ್ಪ ಅಕ್ಷತೆಯನ್ನು ಎಲ್ಲ ಹಾಕಿ ಕೊಡನೂ ಅಷ್ಟೇ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದೇ ಕೊಡದ ಮೇಲ್ಗಡೆನೆ ನಾನು ಲಾಸ್ಟ್ ಸ್ಯಾರಿ ಉಡಿಸ್ಬೇಕಾದ್ರೂ ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋದಲ್ಲೂ ಡೀಪಾಗಿ ತೋರಿಸಿದ್ದೀನಿ. ಅದು ಆ ವಿಡಿಯೋ ನೋಡಿದ್ರೂ ಗೊತ್ತಾಗ್ಬಿಡುತ್ತೆ. ಸೊ ಈಗ ಕಲಶ ಕೂರಿಸ್ತಾ ಇದ್ದೀನಲ್ಲ ನಾನಿಲ್ಲಿ ತಂಬಿಗೆ, ಅದು ಕೂಡ ಅಷ್ಟೇ ಇಟ್ಟ ಮೇಲೆ ಶೇಕ್ ಆಗಬಾರ್ದು ಅಂತ ಹೇಳಿ ಡಬಲ್ ಸೈಡ್ ಗಮ್ನ ಯೂಸ್ ಮಾಡಿಬಿಟ್ಟು ನೀಟಾಗಿ ಕೂರಿಸಿ ಆ್ಯಂಡ್ ಕಲಶಕ್ಕೂ ಅಷ್ಟೇ ಅರ್ಶಿನ ಕುಂಕುಮ ಗಂಧ ಎಲ್ಲ ಯೂಸ್ ಮಾಡಿಬಿಟ್ಟು ಫುಲ್ ಅದರಲ್ಲೇ ಎಲ್ಲ ಬರೆದಿದ್ದೀನಿ. ಅದನ್ನ ಇವಾಗ ನೀಟಾಗಿ ಕೂರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟು, ನಾವು ತಮ್ಗೆನ ಕೊಡ್ಪಾನದ ಮೇಲೆ ಕೂರಿಸೋದು ಅಂದಾಡಬಾರ್ದು. ಯಾಕಂದರೆ ನೆಕ್ಸ್ಟ್ ಅದೊಂದಾಡ್ತಾ ಇತ್ತು ಅಂದರೆ ಫುಲ್ ದೇವ್ರ ವಿಗ್ರಹ ಕೊಡ ಕಾಯಿ ಎಲ್ಲದೂ ಅಂದಾಡ್ಬಿಡುತ್ತೆ. ಅದಕ್ಕೆ ನೀಟಾಗಿ ನಾನು ತುಂಬ ಸ್ಟ್ರಿಕ್ಟಾಗಿ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೂ ಅಷ್ಟೇ ಒಂದು ರಾಡ್ ಕಟ್ಟಿಟ್ಕೊಂಡಿದ್ದೀನಿ, ನೆಕ್ಸ್ಟ್ ಕೈ ಕಾಲಿಗೆಲ್ಲ ಆಗಲಿ ಅಂತ. ಆ್ಯಂಡ್ ಸ್ಯಾರಿ ಅಷ್ಟೇ ನಾನು ಫುಲ್ ವಿಡಿಯೋ ತೋರಿಸಿಲ್ಲ, ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಫುಲ್ ನಾನು ಸ್ಯಾರಿ ಎಲ್ಲ ಡ್ರೇಪ್ ಮಾಡಿದ್ದೀನಿ, ಈ ಥರ ಬಂದಿದೆ ಎಂಡಿಂಗು. ಆ್ಯಂಡ್ ಸ್ವಲ್ಪ ಬಾಳೆಕಂಬನೂ ತಂದಿದೆ ಅಲ್ವಾ, ಅದೇ ಬಾಳೆಕಂಬನು ಎಲ್ಲ ಇಟ್ಬಿಟ್ಟು ಅದಕ್ಕೂ ಅಷ್ಟೇ ಎಲ್ಲ ಬಾಳೆ ಎಲೆಗಳಿಗೂ ಎಲ್ಲ ಹೂಗಳಿತ್ತಲ್ಲ ಅದನ್ನು ಎಲ್ಲ ಸುಮ್ಮನೆ ಹಾಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದಿಲ್ಲ ನಾನೇನು ಗಮ್ಮೇನು ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೇನೆ ಅದರಲ್ಲಿ ತೊಟ್ಟಿರುತ್ತೆ ಅಲ್ವಾ ಅದನ್ನೇ ಹಾಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದಕ್ಕೆಲ್ಲ ಮತ್ತೆ ಗಮ್ಮೇನಾದ್ರು ಯೂಸ್ ಮಾಡಿಬಿಟ್ರೆ ನೆಕ್ಸ್ಟ್ ಇದನ್ನೆಲ್ಲ ನಾವು ಹೊರಗಡೆ ಹಾಕ್ತೀವಲ್ಲ, ಹಸು ಎಲ್ಲ ತಿನ್ನುತ್ತಲ್ವಾ, ಅದಕ್ಕೆ ನಾನು ಪಿನ್ನು ಆ ಥರ ಗುಂಡ್ ಪಿನ್ನು ಆ ಥರ ಯಾವುದೂ ನಾನು ಈ ಬಾಳೆಕಂಬಗಳಿಗೆ ಏನು ಯೂಸ್ ಮಾಡಿಲ್ಲ, ಹಾಗೆ ಜಸ್ಟ್ ಡೈರೆಕ್ಟಾಗಿ ಎಲ್ಲ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಮನೆಯಲ್ಲೇ ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇತ್ತು, ಸೊ ಆ ಲೈಟಿಂಗ್ಸ್ನೆಲ್ಲ ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇತ್ತು. ಸ್ವಲ್ಪ ಸಿಂಪಲ್ಲಾಗೆ ಮಾಡಿದ್ದೀನಿ, ಜಾಸ್ತಿ ಏನು ತುಂಬ ಯೂಸ್ ಮಾಡಿಲ್ಲ. ನನ್ನ ಹತ್ರ ಹೇಗಾಗುತ್ತೋ ನನಗೆ ಎಷ್ಟು ಟೈಮ್ ಅಡ್ಜಸ್ಟ್ ಆಯಿತೋ ಅಷ್ಟು ಟೈಮಲ್ಲಿ ನಾನು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನು ತುಂಬ ಇದೆ, ಕಳಶ ಕಾಯಿ ರೆಡಿ ಮಾಡಬೇಕು ಆ್ಯಂಡ್ ದೇವ್ರ ದೀಪಗಳು ಎಲ್ಲ ರೆಡಿ ಮಾಡಬೇಕು, ತುಂಬ ಕೆಲಸಗಳು ಬಾಕಿ ಇದೆ. ಸೊ ಫೈನಲಿ ಇಷ್ಟು ರೆಡಿ ಆಗಿದೆ. ಸೊ ಈ ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗು ನೆಕ್ಸ್ಟ್ ಪೂಜೆ ವ್ಲಾಗಲ್ಲೇ ಮತ್ತೆ ಸಿಗೋಣ. ಬಾಯ್.